ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂತ ಹೇಳಿದರೆ, ಯಾರೆಲ್ಲ ಪ್ರೆಗ್ನೆನ್ಸಿ ಲೇಡೀಸ್ ಇದ್ದಾರೋ ಸೊ ಅವ್ರಿಗೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಪ್ರತಿದಿನ ಪ್ರೋಟೀನ್ಸ್ ಅಂದರೆ ಪ್ರೋಟೀನ್ ಇರುವಂತಹ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋದು ಬರ್ತಾ ಬರ್ತಾ ತುಂಬಾ ಬೇಜಾರಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ಪ್ರತಿದಿನ ಒಂದೊಂದು ಲಾಡುನ ತಿಂದರೆ ಒಟ್ಟಿಗೆ ಎಲ್ಲ ಪ್ರೋಟೀನ್ಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಲಾಡುನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದರೆ, ಒಂದು 150 ಗ್ರಾಮ್ ಆಗುವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು 100 ಗ್ರಾಮ್ ಆಗುವಷ್ಟು ಖರ್ಜೂರನ ತೊಗೊಂಡಿದ್ದೀನಿ, ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಗೋಡಂಬಿ ಬಾದಾಮಿಯನ್ನು ತೊಗೊಂಡಿದ್ದೀನಿ ಮತ್ತು ಪಿಸ್ತಾನು ತೊಗೊಂಡಿದ್ದೀನಿ. ಅದಾದಮೇಲೆ ಮೋತಿಚೂರ್ ಲಾಡುಗೆ ಯೂಸ್ ಮಾಡುವಂತಹ ಸೀಡ್ಸ್ನ, ಆಮೇಲೆ ಸೂರ್ಯಕಾಂತಿ ಬೀಜನ, ಅದಾದಮೇಲೆ ಆಳ್ವಿ ತೊಗೊಂಡಿದ್ದೀನಿ, ಆಮೇಲೆ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ, ಅದಾದಮೇಲೆ ಅಂಟು ತೊಗೊಂಡಿದ್ದೀನಿ, ಅದಾದಮೇಲೆ ಪಂಪ್ಕಿನ್ ಸೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಮತ್ತು ಗಸಗಸೆ ತೊಗೊಂಡಿದ್ದೀನಿ. ಈ ಗಸಗಸೆ, ಪಂಪ್ಕಿನ್ ಸೀಡ್ಸು, ಅಂಟು, ಆಮೇಲೆ ಆಳ್ವಿ, ಆಮೇಲೆ ವಾಲ್ನಟ್ಸ್ ಇವೆಲ್ಲ ಜಸ್ಟ್ 50 ಗ್ರಾಮ್ ಆಗುವಷ್ಟು ಮಾತ್ರ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ವಾಲ್ನಟ್ನ ನಾನಿಲ್ಲಿ ಪುಡಿ ಮಾಡಿ ಅಂದರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕಿ, ನಾನಿಲ್ಲಿ ಎಲ್ಲದಕ್ಕೂ ತುಪ್ಪ ಯೂಸ್ ಮಾಡಿದ್ದೀನಿ. ಪ್ರತಿಯೊಂದು ಡ್ರೈ ಫ್ರೂಟ್ಸಿಗೂ ಒಂದೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ. ನೀವು ಕೆಲವೊಂದಕ್ಕೆ ತುಪ್ಪನ ಸ್ಕಿಪ್ ಮಾಡ್ಕೋಬೋದು, ಇನ್ನು ಕೆಲವೊಂದಕ್ಕೆ ಸ್ಕಿಪ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಮಾಣದಲ್ಲಾದರೂ ನೀವು ತುಪ್ಪನ ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಪ್ಪದಲ್ಲಿ ನಾನು ಫಸ್ಟು ಅಂಟನ್ನು ಹಾಕಿಬಿಟ್ಟು ಅಂಟುಗಳೆಲ್ಲ ಅರಳೋ ಥರ ಅದನ್ನು ಹುರ್ಕೊಂಡು ಅದಾದಮೇಲೆ ಮತ್ತೆ 1 ಸ್ಪೂನ್ ತುಪ್ಪ ಹಾಕಿ ಒಣ ದ್ರಾಕ್ಷಿಯನ್ನು ಹಾಕಿ, ಆಮೇಲೆ ಡ್ರೈ ಫ್ರೂಟ್ಸ್ ಏನೇನಿತ್ತು ಅದೆಲ್ಲ ಒಂದೊಂದೇ ಹಾಕ್ತಾ ಎಲ್ಲನೂ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಈ ಪ್ರೋಟೀನ್ ಲಾಡು ತಿನ್ನೋದ್ರಿಂದ ಪ್ರೆಗ್ನೆನ್ಸಿ ಲೇಡೀಸ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಸೀಡ್ಸ್ಗಳೆಲ್ಲ ಏನೇನಿತ್ತು, ಮೋತಿಚೂರ್ಗೆ ಲಾಡು ಯೂಸ್ ಮಾಡೋವಂಥ ಸೀಡ್ ಆಗಿರ್ಬೋದು, ಆಮೇಲೆ ಪಂಪ್ಕಿನ್ ಸೀಡ್ಸು, ಸೂರ್ಯಕಾಂತಿ ಬೀಜಗಳು, ಇದನ್ನೆಲ್ಲನೂ ಸ್ವಲ್ಪ ಜಾಸ್ತಿ ಹೊತ್ತು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲಿ. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಗೋಡಂಬಿಯನ್ನು ಹುರ್ಕೊಂಡು ತೆಗೆದಿಟ್ಕೊಳ್ತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಬಾದಾಮಿಯನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಥರ ಮಾಡಿಟ್ಕೊಂಡು ಹಾಕ್ಕೊಳ್ತಿದ್ದೀನಿ. ಮತ್ತು ಆಳ್ವಿ ಒಂದು 50 ಗ್ರಾಮಷ್ಟು ಎತ್ತಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ನಾನಿಲ್ಲಿ ತುಪ್ಪದಲ್ಲಿ ಹುರ್ಕೊಳ್ತಿದ್ದೀನಿ. ಗಸಗಸೆ ಕೂಡ ಅಷ್ಟೇ ತುಂಬಾ ಒಳ್ಳೆಯದು, ಆಮೇಲೆ ದೇಹಕ್ಕೆ ತಂಪು ಕೂಡ. ಸೊ ಗಸಗಸೆನೂ ಕೂಡ ತುಪ್ಪದಲ್ಲಿ ಹಾಕಿ 50 ಗ್ರಾಮಷ್ಟು ಹುರ್ಕೊಳ್ತಾ ಇದ್ದೀನಿ. ಮತ್ತು ಒಂದು 50 ಗ್ರಾಮಷ್ಟು ವಾಲ್ನಟ್ಟನ್ನು ಕೂಡ ನಾನು ಇಟ್ಕೊಂಡಿದ್ದೆ ಪೌಡ್ರ್ ಮಾಡಿ, ಸೊ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇನ್ನು ಈ ಖರ್ಜೂರ ನಾನು ಬೆಲ್ಲ ಬೇಕು ಅಂದವರು, ಸ್ವೀಟ್ ಇಷ್ಟಪಡೋರು ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ಸ್ವೀಟ್ ಇಷ್ಟ ಆಗೋಲ್ಲ ಅನ್ನೋರು ಬರೀ ನೀರಲ್ಲಿ ನೀವೇನು ಖರ್ಜೂರನ ಅಂದರೆ ಡೇಟ್ಸ್ನ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಒಂದು 2 ಕಪ್ ನೀರಿಗೆ, ಅಂದರೆ ಟೀ ಕುಡಿಯೋ ಕಪ್ಪಲ್ಲಿ ಒಂದು 2 ಕಪ್ ಆಗೋಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಲಿಕ್ವಿಡ್ ಥರ ಮಾಡಿಕೊಂಡು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಂಡು ಅದಾದಮೇಲೆ ತೆಗೆದುಬಿಡಬೇಕು. ತೆಗೆದು ನೀವು ಬೇಕು ಅಂದರೆ ಅದರಲ್ಲಿ ಬೆಲ್ಲ ಆ್ಯಡ್ ಮಾಡ್ಕೋಬೋದು, ಸ್ವೀಟ್ ಇಷ್ಟಪಡದೇ ಇರೋರು ಮಾಡ್ಕೋಬೇಡಿ. ಸೊ ಅದಾದಮೇಲೆ ಎಲ್ಲ ಏನೇನು ನೀವು ಹುರ್ಕೊಂಡು ಇಟ್ಕೊಂಡಿರ್ತೀರೋ ಡ್ರೈ ಫ್ರೂಟ್ಸ್ಗಳನ್ನ, ಸೀಡ್ಸ್ಗಳನ್ನ, ಅದೆಲ್ಲ ಒಂದು ದೊಡ್ಡ ಪಾತ್ರೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖರ್ಜೂರದ್ದೇನು ಲಿಕ್ವಿಡ್ ಇರುತ್ತಲ್ಲ, ಸೊ ಅದನ್ನು ಹಾಕಿಬಿಟ್ಟು ಒಂದೊಂದೇ ಲಾಡು ಮಾಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಾಡು ಮಾಡಿ ಇಟ್ಕೋಬೋದು. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗೋದಕ್ಕಿಂತ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ಪ್ರೆಗ್ನೆನ್ಸಿ ಲೇಡೀಸ್ ಇದ್ದಾರೋ ಅಥವಾ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋರಿದ್ದಾರೋ, ಸೊ ಅವ್ರಿಗೆಲ್ಲ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತಾರೆ ಆ್ಯಂಡ್ ತುಂಬ ಹೆಲ್ದಿ ಕೂಡ. ಇನ್ನಷ್ಟು ಮತ್ತಷ್ಟು ಈ ಥರ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.